ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಮಕ್ಕಳಿಗೆ ಇಷ್ಟವಾಗುವ ಚಪಾತಿ ವೆಜ್ ರೋಲ್ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಚಪಾತಿ ವೆಜ್ ರೋಲ್ ಮಾಡಲು ಬೇಕಾದ ಪದಾರ್ಥಗಳು: ಸಣ್ಣಗೆ ಹೆಚ್ಚಿರುವ ಕೋಸು ಒಂದು ದೊಡ್ಡ ಬೌಲ್, ಕ್ಯಾರೆಟ್ ಒಂದು ಬೌಲ್, ಕ್ಯಾಪ್ಸಿಕಮ್ ಒಂದು ಬೌಲ್, ಹಸಿಮೆಣಸಿನ ಪುಡಿ ಸ್ವಲ್ಪ, ಹಸಿರು ಮೆಣಸಿನಕಾಯಿ 6, ಉಪ್ಪು ರುಚಿಗೆ, ಹುರುಳಿಕಾಯಿ ಒಂದು ಸಣ್ಣ ಬೌಲ್, ಕಿಸಾನ್ ಕೆಚಪ್ ಸ್ವಲ್ಪ, ಎಣ್ಣೆ ಸ್ವಲ್ಪ, 2 ಬೌಲ್ ಸ್ಲೈಸ್ ಮಾಡಿರುವಂಥ ಈರುಳ್ಳಿ. ಮೊದಲು ಒಂದು ಬಾಣಲಿಗೆ 3 ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. ನಂತರ ಇದಕ್ಕೆ ಸ್ಲೈಸ್ ಮಾಡಿಕೊಂಡಿರುವಂಥ 1 ಬೌಲ್ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿಕೊಂಡಿರುವಂಥ ಹಸಿರು ಮೆಣಸಿನಕಾಯಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈರುಳ್ಳಿ ಈ ರೀತಿ ಫ್ರೈ ಆದ ಮೇಲೆ ಇದಕ್ಕೆ ಹುರುಳಿಕಾಯಿ, ಕ್ಯಾರೆಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ 2 ನಿಮಿಷಗಳ ಕಾಲ ಹಾಗೆ ಬೇಯಿಸಿಕೊಳ್ಳೋಣ. ಈ ರೀತಿ ಕ್ಯಾರೆಟ್ ಹಾಗೂ ಹುರುಳಿಕಾಯಿ ಬೆಂದ ಮೇಲೆ ಈಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಗೂ ಕೋಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಎರಡು ನಿಮಿಷಗಳ ಕಾಲ ಇದು ಸಹ ಚೆನ್ನಾಗಿ ಬೆಂದ ಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಿನಷ್ಟು ಹಸಿಮೆಣಸಿನ ಪುಡಿ ಹಾಗೂ 3 ಸ್ಪೂನಿನಷ್ಟು ಕಿಸಾನ್ ಕೆಚಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಎಲ್ಲವನ್ನು ಹಾಕಿದ ನಂತರ 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿಕೊಳ್ಳಬೇಕು. ಈಗ ಸ್ಟಫಿಂಗ್ ಸಿದ್ಧವಾಗಿದೆ. ಮಾಡಿಟ್ಟುಕೊಂಡಿರುವಂಥ ಚಪಾತಿ ಮೇಲೆ ಕಿಸಾನ್ ಕೆಚಪ್ಪನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಳ್ಳಬೇಕು. ಇದೆಲ್ಲವನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಟ್ಟ ನಂತರ ಇದಕ್ಕೆ ಮಾಡಿಟ್ಟುಕೊಂಡಿರುವಂಥ ಸ್ಟಫಿಂಗನ್ನು ಈ ರೀತಿ ಹಾಕಿಕೊಳ್ಳಬೇಕು. ನಂತರ ಸ್ಲೈಸ್ ಮಾಡಿರುವಂಥ ಹಸಿ ಈರುಳ್ಳಿಗಳನ್ನು ಈ ರೀತಿ ಹಾಕಿಕೊಳ್ಳಬೇಕು. ಇದನ್ನು ಈಗ ರೋಲ್ ಮಾಡಿಕೊಳ್ಳಬೇಕು. ಇದೇ ರೀತಿ ಇನ್ನೊಂದು ಚಪಾತಿಯನ್ನು ತೆಗೆದುಕೊಂಡು ರಿಪೀಟ್ ಮಾಡಬೇಕು. ವೆಜ್ ರೋಲ್ ಸವಿಯಲು ಸಿದ್ಧ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದವರಿಗೆ ವಂದನೆಗಳು.